ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ತಿರುಗಿ ಯಾವಾಗಲೂ ಸಂತೋಷ ಪಡುವಂಥ ಕ್ಷೇತ್ರಗಳನ್ನು ಅಭ್ಯಾಸ ಮಾಡುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರೇರೆ. ಈ ಬೆಳಗಿನ ಜಾವದಲ್ಲಿ ನಾವು ಎಷ್ಟೋ ಸಂದರ್ಭ ದೇವರು ಎಷ್ಟು ಬಲಶಾಲಿಯಾಗಿದ್ದಾನೆ, ನಮಗೆ ಆತನು ಎಂಥ ಬಲವನ್ನು ಕೊಡ್ತಾನೆ ಎಂಬುದಾಗಿ ಕೆಲವು ಸಂದರ್ಭ ಅರಿಯದೇ ಇರುವುದರಿಂದ ನಾವು ಸಂತೋಷವುಳ್ಳವರಾಗಿರುವುದಕ್ಕೆ ಅಸಾಧ್ಯ ಪ್ರೇರೆ. ನೆಹೆಮೀಯ ಆತನು ದೇವರ ಬಲದಲ್ಲಿ ಆಶ್ರಯ, ಆತನಿಗೆ ಬಹಳಷ್ಟು ಕಷ್ಟ ಸಂಕಷ್ಟಗಳು ಬಂದು ಅನೇಕ ವೇದನೆಗಳು, ಅನೇಕ ವಿಷಯಗಳಿಂದ ಆತನು ಬಹಳಷ್ಟು ಕಷ್ಟಗಳನ್ನು, ಜನರಿಂದ ಕಷ್ಟಗಳನ್ನು ಅನುಭವಿಸಬೇಕಾಯಿತು. ಆದರೆ ಆತನು ದೇವರ ಬಲವನ್ನು ತಿಳ್ಕೊಂಡಾಗ ಆತನ ಬಲವೇ ನನಗೆ ಆನಂದ ಎಂಬುದಾಗಿ ಹೇಳಿದನು ಪ್ರೇರೆ. ನೀವು ಒಂದು ವೇಳೆ ನೆಹೆಮೀಯ 8ನೇ ಅಧ್ಯಾಯದ 10ನೇ ವಚನದಲ್ಲಿ ನೋಡುವಾಗ, ಕರ್ತನಿಗೆ ಪ್ರತಿಷ್ಠಿತವಾದ ದಿನವಾಗಿರುವುದರಿಂದ ವ್ಯಸನ ಪಡಬೇಡ್ರಿ, ಕರ್ತನ ಬಲವೇ ನಮಗೆ ಆನಂದ, ಆತನ ಆಶ್ರಯ ದುರ್ಗವಾಗಿದ್ದಾನೆ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ಕೊಳ್ತೇವೆ. ಪ್ರಿಯ ನನ್ನ ದೇವಜನರೇ, ನಮಗೆ ಕರ್ತನು ಯಾವಾಗ ಆಶ್ರಯ, ಗುರಿ, ಬಂಡೆ, ಕೋಟೆ, ದುರ್ಗವಾಗಿರ್ತಾನೋ ಆವಾಗ ಮಾತ್ರವೇ ಆತನಲ್ಲಿ ಅನುಭವವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಮತ್ತು ನಮ್ಮ ಹೃದಯ ಸಂತೋಷ ಪಡುವುದಕ್ಕೆ ಸಾಧ್ಯ. ಈ ಕಾರಣ ನಾವು ಕರ್ತನ ಬಲಕ್ಕಾಗಿ ಯಾವಾಗಲೂ ಆಶೆಯುಳ್ಳಂಥ ಮಕ್ಕಳಾಗಿರಬೇಕು. ನೀವು ದಾವೀದನನ್ನು ನೋಡ್ರಿ ಪ್ರೇರೆ, ಆತನು ಯಾವಾಗಲೂ ಕರ್ತನನ್ನು ಆಶ್ರಯಿಸಿಕೊಳ್ಳುವಂಥ ವ್ಯಕ್ತಿ, ಕರ್ತನನ್ನೇ ಆಧಾರ ಮಾಡಿಕೊಳ್ಳುವ ವ್ಯಕ್ತಿ. ಕೀರ್ತನೆ 28ನೇ ಕೀರ್ತನೆಯ 7ನೇ ವಚನವನ್ನು ನೋಡುವಾಗ, ಕರ್ತನು ನನಗೆ ಬಲವೂ ಗುರಾಣಿಯೂ ಆಗಿದ್ದಾನೆ, ನಾನು ಆತನಲ್ಲಿ ಭರವಸೆ ಇಟ್ಟೆನು, ನನಗೆ ಸಹಾಯ ಉಂಟಾಯಿತು, ಆದ ಕಾರಣ ನನ್ನ ಹೃದಯ ಹರ್ಷಿಸುತ್ತಾ ಕೀರ್ತನ ರೂಪವಾಗಿ ಆತನನ್ನು ಸ್ತುತಿಸ್ತಾನೆ. ಎಂಥ ಮಹಿಮೆಯ ಅನುಭವವನ್ನು ನಾವಿಲ್ಲಿ ನೋಡ್ಕೊಳ್ತೇವೆ. ಪ್ರಿಯ ನನ್ನ ದೇವಜನರೇ, ಯಾವಾಗ ಕರ್ತನ ಒಂದು ಮಹಿಮೆಯ ಬಲ ನಮಗೆ ಆನಂದವಾಗಿ ಕಂಡು ಬರ್ತದೋ ಅವಾಗ ಮಾತ್ರವೇ ಕರ್ತನಲ್ಲಿ ನಿಜವಾದ ಆನಂದ ಪಡುವುದಕ್ಕೆ ಸಾಧ್ಯ. ನಾವು ಯೆಶಾಯನನ್ನು ಸಹ ನೋಡಿಕೊಳ್ಳುವಾಗ ಆತನು ಕರ್ತನನ್ನು ಯಾವಾಗಲೂ ಆತುಕೊಳ್ಳುವವನು, ಕರ್ತನ ರಕ್ಷಣೆ ನನ್ನ ಜೀವಿತದಲ್ಲಿ ಹರ್ಷೋಲ್ಲಾಸ ತರ್ತದೆ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ಕೊಳ್ತೇವೆ. ಅದನ್ನು ಯೆಶಾಯ 61ನೇ ಅಧ್ಯಾಯದ 10ನೇ ವಚನವನ್ನು ನೋಡುವಾಗ, ನಾನು ಕರ್ತನಲ್ಲಿ ಪರಮಾನಂದ ಪಡುವೆನು, ನನ್ನ ಆತ್ಮ ನನ್ನ ದೇವರಲ್ಲಿ ಹಿಗ್ಗುತ್ತಾ ಇರ್ತದೆ. ವರ್ಣು ಬಾಸಿಂಗವನ್ನು ಧರಿಸಿಕೊಳ್ಳುವಂತೆ ವಧು ತನ್ನನ್ನು ಆಭರಣಗಳಿಂದ ಅಲಂಕರಿಸಿಕೊಳ್ಳುವ ಹಾಗೆ ಆತನು ನನಗೆ ರಕ್ಷಣೆ ಎಂಬ ವಸ್ತ್ರವನ್ನು ಒದಗಿಸಿ ಧರ್ಮವೆಂಬ ನಿಲುವಂಗಿಯನ್ನು ತೊಡಿಸಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಸಂತೋಷ ಪಡ್ತಾ ಇದ್ದಾನೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಯಾವಾಗ ನಾವು ಕರ್ತನಲ್ಲಿ ಆನಂದ, ರಕ್ಷಣೆಯಲ್ಲಿ ಆನಂದ ಪಡ್ತೇವೋ ಆವಾಗ ಮಾತ್ರವೇ ನಾವು ನಿಜವಾಗಿ ದೇವರೊಡನೆ ಜೀವಿಸುವುದಕ್ಕೆ ಸಾಧ್ಯ. ಪವಿತ್ರಾತ್ಮನು ಆ ಬಲದಿಂದ ನಮ್ಮನ್ನು ಅಭಿಷೇಕಿಸುವುದಕ್ಕೆ ಬಹಳಷ್ಟು ಇಷ್ಟವುಳ್ಳವರಾಗಿದ್ದಾರೆ ಪ್ರೇರೆ. ಅದಕ್ಕಾಗಿ ಬೆಳಗಿನ ಜಾವದಲ್ಲಿ ಕರ್ತನ ಸನ್ನಿಧಾನದಲ್ಲಿ ತಗ್ಗಿಸಿಕೊಳ್ಳೋಣ. ಕರ್ತನೇ, ನನ್ನನ್ನು ಬಲದಿಂದ ತುಂಬಿಸು, ನಿನ್ನಲ್ಲಿ ಆನಂದ ಪಡುವುದಕ್ಕೆ ನನಗೆ ಸಹಾಯ ಕೊಡು ಎಂಬುದಾಗಿ ಹೇಳುವಾಗ ನಾವು ಎಲ್ಲ ಮಹಾಭಕ್ತರಂತೆ ಸಂತೋಷ ಆನಂದದಿಂದ ಜೀವಿಸುವುದಕ್ಕೆ ಸಾಧ್ಯ ಪ್ರೇರೆ. ಆ ರೀತಿಯಲ್ಲಿ ಆಗುವಂಥ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.